ಇವಾಗ ರವಿಕೃಷ್ಣ ರೆಡ್ಡಿ ಅವರು ಪತ್ರ ಬರೆದರು ರಾಷ್ಟ್ರಪತಿಗಳಿಗೆ. ರಾಷ್ಟ್ರಪತಿಗಳು ನೇರವಾಗಿ ಇಂಪೀಚ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಅದು ಸಂಸತ್ ಸದಸ್ಯರು ಮಾಡುವಂತ ಕೆಲಸ. ಆದರೆ ರಾಷ್ಟ್ರಪತಿಗಳು ಏನ್ ಮಾಡಬಹುದು ಈ ಪತ್ರಕ್ಕೆ ಅಂತಂದ್ರೆ, ರಾಷ್ಟ್ರಪತಿಗಳು ಒಂದೇ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಪತ್ರ ಬರೀಬಹುದು, ಅಥವಾ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪತ್ರ ಬರೀಬಹುದು. ನೋಡಿ, ಹೀಗೆ KRS ಅನ್ನುವಂತ ಪಕ್ಷದವರು ಈ ತರದ ಆರೋಪವನ್ನು ಮಾಡ್ತಿದ್ದಾರೆ, ಈ ತರದ ಒಂದು ಜಡ್ಜ್ಮೆಂಟ್ ಸಂಬಂಧಪಟ್ಟಂತೆ ಅವ್ರ ತಕರಾರಿದೆ, ಇದ್ರ ಬಗ್ಗೆ ನೀವು ತನಿಖೆ ಮಾಡಿ ಅಥವಾ ಅದನ್ನ ವಿಚಾರಣೆ ಮಾಡಿ ಅಂತ ಅವ್ರು ಕೇಳಬಹುದು. ಮತ್ತೆ ಇನ್ನೊಂದು ಬೆಳವಣಿಗೆ ಏನಾಗ್ಬೋದು ಅಂತಂದ್ರೆ, ಈ ಜಡ್ಜ್ಮೆಂಟ್ ಆಗಿರುವಂತದ್ದು ಬಹಳ ಕಡಿಮೆ ಜನಕ್ಕೆ ಗೊತ್ತಿತ್ತು. ಇವತ್ತು ಅದು ಇವರು ಪತ್ರ ಬರೆದಿರೋದ್ರಿಂದಾಗಿ ರಾಷ್ಟ್ರವ್ಯಾಪಿ ಅದು ಚರ್ಚೆಗೆ ಗುರಿಯಾಗ್ತಾ ಇದೆ. ಈ ತರದ ಒಂದು ಜಡ್ಜ್ಮೆಂಟ್ ಇದೆಯಾ, ಯಾರೋ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಅದರ ರಕ್ಷಣೆಗಾಗಿ ಈ ತರದ ಒಂದು ಎಕ್ಸ್ಟ್ರಾರ್ಡಿನರಿ ಜಡ್ಜ್ಮೆಂಟ್, ಅಂದ್ರೆ ಯಾರು ಮಾತೇ ಆಡಬಾರ್ದು ಅನ್ನೋ ತರ ಬಾಯ್ಕಟ್ಟೆ ಹಾಕುವಂತ ಒಂದು ಜಡ್ಜ್ಮೆಂಟ್ ಇದೆಯಾ ಅನ್ನುವಂತ ಚರ್ಚೆ ಈಗಾಗಲೇ ಶುರು ಆಗ್ತಾ ಇದೆ. ಮತ್ತು ಈ ಚರ್ಚೆ ಹೆಚ್ಚು ಆಗಿ ಸಂಸತ್ ಸದಸ್ಯರು ಇದ್ರ ಬಗ್ಗೆ ಗಮನ ಹರಿಸಿ ಅವರು ಇಂಪೀಚ್ಮೆಂಟ್ಗೆ ಮುಂದಾಗುವಂತ ಸಾಧ್ಯತೆ ಕೂಡ ಇರುತ್ತೆ. ಇದೆಲ್ಲ ಕೂಡ ಬೆಳವಣಿಗೆ ನಡೀತಾ ಇದೆ. ಸ್ನೇಹಿತರೆ, ನಮ್ಮ ಉದ್ದೇಶ ಯಾವುದೇ ನ್ಯಾಯಾಂಗನ ಅವಹೇಳನ ಮಾಡೋದಾಗ್ಲಿ ಅಥವಾ ಅದರ ಘನತೆಯನ್ನು ಕುಗ್ಸೋದಂತಾಗ್ಲಿ ಅಲ್ಲ. ಭಾರತದ ನ್ಯಾಯಾಂಗ ವ್ಯವಸ್ಥೆ ಬಹಳ ಸಮರ್ಥವಾಗಿದೆ, ಬಹಳ ಸದೃಢವಾಗಿದೆ. ಅಲ್ಲಿ ಇಲ್ಲಿ ತಪ್ಪುಗಳು ಆಗ್ತಾ ಇರ್ತವೆ. ಇಂಥ ಒಂದು ತಪ್ಪು ಎತ್ತಿ ಹಿಡಿಯುವಂತ ಕೆಲಸವನ್ನ KRS ಪಾರ್ಟಿ ತಮ್ಮ ಒಂದು ಅರ್ಜಿಯ ಮೂಲಕ ಮಾಡ್ತಾ ಇದೆ ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಕಮೆಂಟ್ ಮಾಡಿ ತಿಳಿಸಿ. ನೋಡ್ತಾ ಇರಿ ಡಿಟಾಕ್ಸ್.